ನಮ್ಮಲ್ಲಿ 10 ಗಾಡಿ ಇದೆ. ಸ್ವಿಫ್ಟ್ ಸುರಿಮಳೆ ಸರ್ ಈ ವಾರ ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ 75-80,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ 165ಗೆ ಫೈನಲ್ ಮಾಡ್ಕೊಡ್ತಾರೆ ಸರ್. 2,50,55,000ಕ್ಕೆ ಮುಗಿಸ್ಕೊಡ್ತೀನಿ ಸರ್. ಚಾನಲ್ ಮುಖಾಂತರ ಬಂದ್ರೆ ಇನ್ಸೂರೆನ್ಸ್ ಕಟ್ಟಿ 260ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ ಸೊ ಹಲೋ ಗೈಸ್, ನಾನು ನಿಮ್ಮ ಸುನಿಲ್. ನಾನಿವತ್ತು ಎಲ್ಲಿ ಬಂದಿದ್ದೀನಿ ಅಂದರೆ ನಿಮಗೆ ಬ್ಯಾಕ್ ಸೈಡ್ ನೋಡ್ತಿದ್ರೇ ಗೊತ್ತಾಗುತ್ತೆ, ನಿಮಗೆ ಟ್ರಿನಿಟಿ ಕಾರ್ಸ್ ಹತ್ರ ಬಂದಿದ್ದೀನಿ. ಸೊ ಆಲ್ಮೋಸ್ಟ್ ನಿಮಗೆ ಇಲ್ಲಿ ಸಿಗೋದೆ ಕಡಿಮೆ ಬಜೆಟಲ್ಲೇ ವೆಹಿಕಲ್ಸ್, ಎಷ್ಟೊಂದು ಥರ ವೆರೈಟೀಸ್ ಆಫ್ ವೆಹಿಕಲ್ಸ್ ಸಿಗುತ್ತೆ ಇಲ್ಲಿ. ಸೊ ಅದಕ್ಕೆ ಬಂದು ವೀಡಿಯೋ ಮಾಡ್ತಾರೆ ತಿರ್ಗಾ. ಇವಾಗ ನಮ್ಮ ಜೊತೆ ಮಲ್ಲೇಶ್ ಸರ್ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಮಲ್ಲೇಶ್ ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಹೇಗಿದ್ದೀರಾ ಸರ್? ಸರ್ ಟ್ರಿನಿಟಿ ಕಾರ್ಸಲ್ಲಿ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ನಮ್ಮ ಟ್ರಿನಿಟಿ ಕಾರ್ಸಲ್ಲಿ ಇವತ್ತು 65,000ರಿಂದ ಸ್ಟಾರ್ಟ್ ಮಾಡ್ತೀನಿ ಸರ್. ಸೊ ಹೈಯೆಸ್ಟ್ ಅಂದರೆ ಎಷ್ಟು ತನಕ ಸಿಗ್ಬೋದು ಸರ್? 14 lakhsವರೆಗೆ ಇದೆ ಸರ್. 14 lakhsವರೆಗೂ. ಸರ್ ಇವಾಗ ಕೆಲವೊಬ್ರು ಇಂತಿಂಥ ವೆಹಿಕಲ್ಸ್ ಅಂತ ನೋಡ್ತಿರ್ತಾರೆ. ಸೊ ಆ ಥರ ವೆಹಿಕಲ್ಸ್ ಬೇಕಾದ್ರೆ ಅರೇಂಜ್ ಮಾಡಿಸ್ಕೊಡ್ತೀರಾ ಹೆಂಗೆ ಸರ್? ನಿಮ್ಮ ರಿಕ್ವೈರ್ಮೆಂಟ್ ಯಾವುದು, ಯಾವ ಗಾಡಿ ಬೇಕು ಅಂದರೆ ಮಾಡ್ಕೊಡ್ತೀವಿ ಸರ್. ಯಾವುದೇ ಗಾಡಿ ಇಲ್ಲ ಅಂದ್ರೆ ನಿಮಗೆ ರಿಕ್ವೈರ್ಮೆಂಟ್, ನಮಗೆ ಪಾರ್ಕಿಂಗ್ ಸಮಸ್ಯೆ ಇದೆ, ಬೇರೆ ಕಡೆ ಗೋಡನ್ ಇದೆ, ನಾವು ತರಿಸಿ ಮಾಡ್ಕೊಡ್ತೀವಿ ಸರ್. ಓಕೆ, ಯಾವುದೇ ವೆಹಿಕಲ್ಸ್ ಬೇಕಾದ್ರೆ ಅರೇಂಜ್ ಮಾಡಿಸ್ಕೊಡ್ತೀರಾ? ರಿಕ್ವೈರ್ಮೆಂಟ್ ಮಾಡ್ಕೊಡ್ತೀವಿ. ಕಲರು, ಮಾಡಲ್ ವೇಜು, ಓಕೆ, ಏನು ರಿಕ್ವೈರ್ಮೆಂಟ್ ಬೇಕು ಅದು ಮಾಡ್ಕೊಡ್ತೀವಿ ಸರ್. ಸೊ ನೋಡಿ ತುಂಬಾ ಯೂಸ್ಫುಲ್ ಆಗುತ್ತೆ. ನಿಮ್ಗೆ ಯಾವ್ದಾರ ವೆಹಿಕಲ್ಸ್ ಬೇಕೋ ಕೂಡ ಅರೇಂಜ್ ಮಾಡಿಸ್ಕೊಡ್ತಾರೆ ಸರ್. ಆಮೇಲೆ ಇವಾಗ ಕೆಲವೊಬ್ರು ಲೋನ್ ನೋಡ್ತಿರ್ತಾರೆ. ಸೊ ಅಂಥವ್ರಿಗೆ ಲೋನ್ ಫೆಸಿಲಿಟೀಸ್ 2011 ಅಬೌವ್ ಆಗುತ್ತೆ. ನಿಮಗೆ 9-10 ಎಲ್ಲ ಅದಕ್ಕೂ ಆಗುತ್ತೆ, ಪ್ರೈವೇಟ್ ಫೈನಾನ್ಸ್ ಅಲ್ಲಿ ಆಗುತ್ತೆ. ಓಕೆ, ಬ್ಯಾಂಕ್ ಲೋನ್ ಬೇಕು ಅಂದ್ರೆ 11 ಅಬೌವ್ ಆಗುತ್ತೆ ನಮಗೆ. ಸೊ ಅದೇನಾದ್ರು ಬೆಂಗಳೂರು ಕಸ್ಟಮರ್ಸ್ ಮಾತ್ರ 100 ಕಿಲೋಮೀಟರ್ ಒಳಗಡೆ ಇದ್ರೆ ನಾವೇ ಮಾಡಿಸ್ಕೊಡ್ತೀವಿ. 100 ಅಬೌವ್ ಇದು ಅಂದ್ರೆ ಬೆಂಗಳೂರು ಇದೆ, ಸ್ಯಾಲ್ರಿಡು, ಐಟೆಡನ್ಸು, ಇನ್ಕಮ್, ಆಮೇಲೆ 100 ಕಿಲೋಮೀಟರ್ ಒಳಗಡೆ ಬೇರೆ ಹೊರಗಡೆ ಇದ್ರೆ ಜಮೀನ್ ಪಾಣಿ ಇದ್ರು ಮಾಡ್ಕೊಡ್ತೀವಿ. ಓಕೆ, ಹೊರಗಡೆ ಇದ್ದಾರೆ ಟೈಪ್ ಮಾಡಿದ್ದಾರೆ, ಅವ್ರ ಕಡೆಯಿಂದ ಮಾಡ್ಕೊಡ್ತೀವಿ ಎಲ್ಲ ಹೋಟೆಲ್ ಲೋನ್ ಮಾಡಿಸ್ಕೊಡ್ತೀರಾ? ಹೌದೌದು. ಸೊ ನೋಡ್ಬೋದು ಆರಾಮಾಗಿ ಲೋನ್ ಕೂಡ ಮಾಡಿಸ್ಕೊಡ್ತಾರೆ ಸರ್. ಇವಾಗ ಗಾಡಿಗೆ ಏನಾದ್ರು ಇಂಜಿನ್ ವಾರಂಟಿ, ಗೇರ್ ಬಾಕ್ಸ್ ವಾರಂಟಿ ಏನಾದ್ರು ನಿಮ್ಗೆ ಯಾವ್ದು ರಿಕ್ವೈರ್ಮೆಂಟ್, ನಿಮ್ಮ ಗಾಡಿಗೆ ಇಂಜಿನ್ ಯಾವ ಗಾಡಿ ತಗೋತೀರಾ ನಿಮ್ದು ಇಂಜಿನ್ ವಾರಂಟಿ ಬೇಕು ಅಂದ್ರೆ 1 year ಗೇರ್ ಬ್ಯಾಗ್ಸ್, 1 year ಇಂಜಿನ್ ವಾರಂಟಿ ಕೊಡ್ತೀವಿ ಸರ್. ಎಕ್ಸ್ಟ್ರಾ ಚಾರ್ಜ್ ಮಾಡ್ಕೊಡ್ತೀವಿ ಅದು. ಓಕೆ, ಎಷ್ಟು ಆಗ್ಬೋದು ಸರ್ ಚಾರ್ಜ್? 4,000-5,000 rupees ಆಗುತ್ತೆ. 4,000-5,000 ಗಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು. ಓಕೆ ನೋಡಿ, ಗಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ 4,000-5,000 ಏನು ಮ್ಯಾಟ್ರ್ ಆಗಲ್ಲ. ಸೊ ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡ್ಬೋದಲ್ಲ ಸರ್? ಖಂಡಿತ. ಸೊ ಇವಾಗ ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಸೊ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ನಮ್ಮ ಮುಂದೆ ಒಂದು ಲೋ ಬಜೆಟ್ ಒಂದು ಟಾಟಾ ನ್ಯಾನೋ ಇದೆ. ಇದು ಡೀಟೇಲ್ಸ್ ಸರ್? 2010 ಮಾಡಲು. ಓಕೆ, ಟಾಟಾ ನ್ಯಾನೋ LX ನೋಡಿ, ಟೈರ್ 2 ಬ್ರಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ. ಹೌದೌದು. AC ಇದೆ, ಫ್ರಂಟೆಡ್ ಪವರ್ ವಿಂಡೋ ಇದೆ, ಲೆದರ್ ಸೀಟ್ ಕವರ್ ಇದೆ. ಓಕೆ, ಸಿಸ್ಟಮ್ ಇದೆ, ಸೀಟ್ ಕವರ್ ಇದೆ, ಸೆಂಟ್ರಲ್ ಲಾಕ್ ಇದೆ, ಫ್ಲೇವರ್ ಮ್ಯಾಟ್ ಹಾಕ್ಸಿದ್ದಾರೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಇಂಟೀರಿಯರ್ಸ್ ಕೂಡ ನಿಮಗೆ ಲೆದರ್ ಸೀಟ್ಸಲ್ಲಿ ಹಾಕ್ಸಿದ್ದಾರೆ ವೆಹಿಕಲ್ಗೆ. ಸೊ ಇದೇನಂದರೆ ನಿಮಗೆ ಒಳ್ಳೆ ಮೈಲೇಜ್ ಕೂಡ ವೆಹಿಕಲ್ ಅನ್ಬೋದು. ಸಿಟಿಲೇ ಆಲ್ಮೋಸ್ಟ್ ಲೈಕ್ ಒಂದು 22 ತನಕ ಕೊಡುತ್ತೆ ಮೈಲೇಜು. ಆಲ್ಮೋಸ್ಟ್ ಲೈಕ್ 25 ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಎಷ್ಟು ಕಿಲೋಮೀಟರ್ ಡ್ರೈವನ್ ಆಗಿದೆ ಸರ್ ಗಾಡಿದು? ಸರ್ 50,000 ನೋಡಿದೆ ಸರ್. ಸರ್ ಇನ್ಸೂರೆನ್ಸ್ ಎಲ್ಲ ಸರ್ ವೆಹಿಕಲ್ ರನ್ನಿಂಗ್ ಇದೆ, ಇನ್ನೂ ರನ್ನಿಂಗ್ ಇದೆ ಸರ್. ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? 85,000 ಹೇಳ್ತಾರೆ, ನೆಗೋಸಿಯೇಬಲ್ ಮಾಡ್ಕೊಡ್ತೀನಿ ಸರ್. ಸೊ ಫೈನಲ್ ಅಂದರೆ ಸರ್ ಅಪ್ರಾಕ್ಸಿಮೇಟ್ ಸರ್ ನಿಮ್ಮ ಚಾನಲ್ ಮುಖಾಂತರ ಬಂದರೆ 75-80,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 75,000-80,000 ಒಳಗಡೆ ಮಾಡ್ಕೊಡ್ತಾರೆ ಫೈನಲು. ಒಂಥರ ಚೆನ್ನಾಗಿದೆ ವೆಹಿಕಲ್ ಟಾಟಾ ನ್ಯಾನೋ. ಬಂದರೆ ಒಂದು ಒಳ್ಳೆ ಡೀಲಲ್ಲಿ ತೊಗೊಂಡೋಗಿ. ಓಕೆ ಸರ್, ಇವಾಗ ನಮ್ಮ ಮುಂದೆ ಒಂದು ಸ್ಯಾಂಟ್ರೋ ಇದೆ, ಇದ್ರ ಡೀಟೇಲ್ಸ್ ಇಸಿ ಸರ್. ಸರ್ ಸ್ಯಾಂಟ್ರೋ ಜಿಂಗು 2006 ಮಾಡಲು, ಸೆಕೆಂಡ್ ಓನರು, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ, 5 years FC ಮಾಡಿಸಿದ್ದಾರೆ ಮೊನ್ನೆ. AC, ಪವರ್ ಸ್ಟೇರಿಂಗು, ಫ್ರಂಟೆಡ್ ಪವರ್ ವಿಂಡೋ ಬರುತ್ತೆ. ಆಮೇಲೆ 82,000 ಜಿನಿಯನ್ ಸೌರ ಮೇಂಟೆನೆನ್ಸ್ ಇದೆ. ಓಕೆ, ಸೊ ಇಂಟೀರಿಯರ್ಸ್ ಏನು ಬರುತ್ತೆ ಸರ್ ಇದಕ್ಕೆ? ಸರ್ ಇದಕ್ಕೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್ ಕವರು, ಸೆಂಟ್ರಲ್ ಲಾಕು, ಸಿಸ್ಟಮು ಎಲ್ಲ ಇದೆ. ಸೊ ಫ್ಯೂಯಲ್ ಆ್ಯಂಡ್ ಪೆಟ್ರೋಲು. ಸೊ ಮೈಲೇಜ್ ಅಂದರೆ ಸರ್ ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರುತ್ತೆ? ಸಿಟಿಲಿ 14-15, ಲಾಂಗಲ್ಲಿ 16-17 ಬರುತ್ತೆ ಸರ್. ಓಕೆ, 175 ಹೇಳ್ತಾರೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 165ಗೆ ಫೈನಲ್ ಮಾಡ್ಕೊಡ್ತಾರೆ ಸರ್. ನೋಡಿ 165 ಎಲ್ಲ ವಿತ್ 5 years FC, 1 year ಇನ್ಸೂರೆನ್ಸ್ ಇದೆ. ಓಕೆ, ವೆರಿ ಗುಡ್ ಕಂಡೀಷನ್. 6 ಮಾಡಲು. ಓಕೆ, 2006 ಮಾಡಲು ನೋಡ್ಬೋದ್ರೆ ಒಂದು ಒಳ್ಳೆ ಡೀಲ್ ತೊಗೊಂಡ್ಬೋದು. 1,65,000 ಅಲ್ಲ ಸರ್? ಹೌದು. ಓಕೆ ಸರ್, ಇವಾಗ ನಮ್ಮ ಮುಂದೆ ಒಂದು ಬಲೆರೋ ಇದೆ, ಇದು ಡೀಟೇಲ್ಸ್ ಇಸಿ ಸರ್. ಸರ್ ಇದು 2011 ಮಾಡಲು. ಓಕೆ, ಬಲೆರೋ SLX, ಥರ್ಡ್ ಓನರು, ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಕಟ್ಕೊಡ್ತಾರೆ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೀಟ್ ಕವರ್ ಎಲ್ಲ ಇದೆ. ಓಕೆ, 1,11,000 ಹೊಡಿದೆ. ಇದು 4,25,000 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ, 4,25,000 ನೆಗೋಸಿಯಬಲ್ ಕೂಡ ಮಾಡ್ಕೊಡ್ತಾರೆ. ಒಂದು ಒಳ್ಳೆ ಗಾಡಿ ಕೂಡ ಅನ್ಬೋದು. ಸೊ ಫ್ಯೂಯಲ್ ವೇರಿಯಂಟ್ ಸರ್ ಇದು? ಡೀಸೆಲ್ ಸರ್. ಮೈಲೇಜ್ ಅಂದರೆ ಸರ್ ಸಿಟಿಲಿ 12, ಲಾಂಗಲ್ಲಿ 14ವರೆಗೂ, 13-14 ಬರುತ್ತೆ ಸರ್. ಓಕೆ, ನೋಡಿ ಚೆನ್ನಾಗಿದೆ. ನಿಮಗೆ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 80-85% ಟೈರ್ಸ್ ಕೂಡ ಅವೈಲೇಬಲ್ ಇದೆ ವೆಹಿಕಲಲ್ಲಿ. ಸೊ ಬಂದರೆ ಒಂದು ಒಳ್ಳೆ ಪ್ರೈಸಲ್ಲೂ 4,25,000 ನೆಗೋಷಿಯಬಲ್ ಅಲ್ಲ ಸರ್? ನಿಮ್ಮ ಚಾನಲ್ ಮುಖಾಂತರ ಬಂದರೆ 4,05,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 4,05,000ಗೆಲ್ಲ ಫೈನಲ್ ಮಾಡಿಕೊಡ್ತಾರೆ. ಬಂದರೆ ಒಂದು ಒಳ್ಳೆ ಡೀಲಲ್ಲಿ ತೊಗೊಂಡೋಗಿ. ಓಕೆ ಸರ್, ನಮ್ಮ ಮುಂದೆ ಒಂದು ಫೋರ್ಡ್ ಇಕೋಸ್ಪೋರ್ಟ್ ಇದೆ, ಇದು ಡೀಟೇಲ್ಸ್ ಸರ್. 2013 ಮಾಡಲು, ಸೆಕೆಂಡ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಓಕೆ, ಟ್ರೆಂಡ್ ಲೈನ್ ಇದು. AC, ಪವರ್ ಸ್ಟೇರಿಂಗ್, ಫ್ರಂಟೆಡ್ ಪವರ್ ವಿಂಡೋ ಇದೆ.
85,000 ನೋಡಿದೆ. ಓಕೆ 445 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. ಓಕೆ 445 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಸೊ ಇಂಟೀರಿಯರ್ಸ್ ಏನು ಬರುತ್ತೆ ಸರ್ ಇದಕ್ಕೆ? ಸರ್ ಇದರಲ್ಲಿ AC, ಪವರ್ ಸ್ಟೇರಿಂಗು, ಡಬಲ್ ಟಿನ್ ಸಿಸ್ಟಮ್ ಇದೆ, ಇನ್ಬಿಲ್ಟು, ಲೆದರ್ ಸೀಟ್ ಕವರ್ ಇದೆ, ಮಾರ್ವಿನ್ನು. ಸೊ ನೋಡ್ಬೋದು ಒಳ್ಳೆ ಲೆದರ್ ಸೀಟ್ಸ್ ಹೇಳ್ಬೋದು ನಿಮಗೆ. ಸೊ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್, ಒಳ್ಳೆ ಲೆಗ್ ಸ್ಪೇಸ್ ಎಲ್ಲ ಬರುತ್ತೆ. ಸೊ ಫ್ಯೂಯಲ್ ವೇರಿಯಂಟ್ ಸರ್ ಇದು ಗಾಡಿ? ಡೀಸೆಲ್ ಸರ್, ಡೀಸೆಲ್. ಸೊ ಡೀಸೆಲ್ ಮೈಲೇಜ್ ಅಂದರೆ ಸರ್ ಸಿಟಿಲಿ 17, ಲಾಂಗಲ್ಲಿ 80ವರೆಗೂ ಬರುತ್ತೆ ಸರ್. ಓಕೆ ಓಕೆ ನೋಡಿ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ನಿಮಗೆ. ಇಕೋ ಸ್ಪೋರ್ಟು MU ವೆಹಿಕಲಲ್ಲಿ ಬೆಸ್ಟ್ ವೆಹಿಕಲ್ ಅನ್ಬೋದು ಇದನ್ನ. ಓಕೆ ಸರ್, ಇವಾಗ ನಮ್ಮ ಮುಂದೆ ಒಂದು ಸ್ಕಾರ್ಪಿಯೋ ಇದೆ, ಬ್ಲ್ಯಾಕ್ ಕಲರ್, ಒಂದು ಬ್ಲ್ಯಾಕ್ ಬೀಸ್ಟ್ ಅನ್ಬೋದು. ಇದು ಡೀಟೇಲ್ಸ್ ಸರ್? 2006 ಮಾಡಲು, 4th ಓನರು, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ 4 ಮ್ಯಾಗ್ವಿಲ್ ಎಲ್ಲ ಇದೆ. ಗಾಡಿ ಚೆನ್ನಾಗಿದೆ, ಟೈರ್ ಎಲ್ಲ ಒಂದು 75% ಇದೆ. ಹೌದು. ಸೊ ಇದು ನೋಡ್ಬೋದು ಚೆನ್ನಾಗಿದೆ, ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಬ್ಯಾಕ್ ಸೈಡ್ ವೈಪರು, ಡಿಫಾಗರ್ ಎಲ್ಲ ಬರುತ್ತೆ ವೆಹಿಕಲ್ಗೆ. ಸೊ ಇದು ಸ್ಕಾರ್ಪಿಯೋ ಡೀಸೆಲ್ ವೇರಿಯಂಟ್ ಅಲ್ಲ ಸರ್ ಇದು? ಡೀಸೆಲ್ ಉಂಟು. ಓಕೆ ಸೊ ಇಂಟೀರಿಯರ್ಸ್ ಏನು ಬರುತ್ತೆ ಸರ್ ಇದಕ್ಕೆ? AC, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ ಇದೆ. ಓಕೆ ಸೀಟ್ ಕವರ್ ಇದೆ. 295 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. ಓಕೆ ಸೊ ಫೈನಲ್ ಅಂದರೆ ಸರ್ ಒಂದು 280ಗೆ ಮಾಡಿಸ್ಕೊಡ್ತೀನಿ ಸರ್. 280ಗೆಲ್ಲ ಫೈನಲ್ ಮಾಡಿಕೊಡ್ತಾರೆ. ಚೆನ್ನಾಗಿದೆ ವೆಹಿಕಲ್ ಕೂಡ ನೋಡ್ಬೋದು. ಹಲೋ ಗೈಸ್, ಏನು ಗುರು ಇವನು ಕಾರ್ ತೋರಿಸ್ತಾನೆ ಈ ಬ್ಯಾಕ್ಗ್ರೌಂಡಲ್ಲಿ ಏನು ಮಾಡ್ತಾನೆ ಅಂತ ಅಂದ್ಕೊಂಡ್ರಾ? ಸೊ ನೀವು ಡೈಲಿ 500ರಿಂದ 2,000 ತನಕ ಅರ್ನ್ ಮಾಡಬೇಕಾ? ಸೊ ನಿಮ್ಗೊಂದು ಹೊಸ ಆ್ಯಪ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀನಿ, ಅದೇ ರಮ್ಮಿ ನೋಬಲ್ ಅಂತ. ನನ್ನ ಅಕೌಂಟ್ಗೆ ನೋಡ್ತಾ ಇರ್ಬೋದು. ಸೊ ನಾನು ಪ್ರೀವಿಯಸ್ಲಿ ಗೆದ್ದಿರೋ ದುಡ್ಡೆಲ್ಲ ನೋಡ್ತಾ ಇರ್ಬೋದು ನೀವು. ಸೊ ಇನ್ನೇನು ವೇಟಿಂಗ್, ನೀವು ಕೂಡ ರಮ್ಮಿ ನೋಬಲ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಆಡೋಕ್ಕೆ ಶುರು ಮಾಡಿ. ನಮ್ಮ ಮುಂದೆ ವೈಟ್ ಕಲರ್ ಒಂದು ಸ್ವಿಫ್ಟ್ ಇದೆ, ಇದು ಡೀಟೇಲ್ಸ್ ಇಸಿ ಸರ್? ಸರ್ ಸ್ವಿಫ್ಟು 2016 ಮಾಡಲು. ಓಕೆ ಇದು ಬಂದು ಸೆಕೆಂಡ್ ಓನರ್, ಕಾಂಪ್ರಿಹೆನ್ಸಿವ್ ಇದೆ, ಇನ್ಸೂರೆನ್ಸು. ಓಕೆ ಒಳ್ಳೆ ಮ್ಯಾಗ್ವಿಲ್ ಹಾಕ್ಸಿದ್ದಾರೆ. ಹೌದೌದು. 4 ಮಿಚಿಲಿನ್ ಟೈರ್ ಇದೆ. ಸೊ ಇಂಟೀರಿಯರ್ಸ್ ಏನು ಬರುತ್ತೆ ಸರ್ ಇದಕ್ಕೆ? ಸರ್ ಇದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡಬಲ್ ಟಿನ್ ಸಿಸ್ಟಮು ಎಲ್ಲ ಇದೆ. ನೋಡ್ಬೋದು ಇಂಟೀರಿಯರ್ಸ್ ಎಷ್ಟು ಲಕ್ಸುರಿಯಸ್ ಆಗಿದೆ ಅಂತ. ನೀವು ಟಚ್ ಸ್ಕ್ರೀನ್ ಸಿಸ್ಟಮು ಎಲ್ಲ ಅವೈಲೇಬಲ್ ಇದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು. ಸೊ ಫ್ಯೂಯಲ್ ವೇರಿಯಂಟ್ ಸರ್ ಇದು? ಸರ್ ಫ್ಯೂಯಲ್ ವೇರಿಯಂಟು? ಪ್ಯೂರ್ ಪೆಟ್ರೋಲ್ ಸರ್, VXI. ಓಕೆ ನೋಡಿ ಫ್ಯೂಯಲ್ ವೇರಿಯಂಟ್ ಪೆಟ್ರೋಲು. ಸೊ ಮೈಲೇಜ್ ಅಂದರೆ ಸರ್ ವೆಹಿಕಲ್ದು ಸ್ವಿಫ್ಟ್ದು? ಇದು ಸಿಟಿಲಿ 14-15, ಲಾಂಗಲ್ಲಿ 16-17. ಓಕೆ ನೋಡಿ ಟೈರ್ಸು ಆಫ್ಟರ್ ದ ಮಾರ್ಕೆಟ್ ಅಲಾವೀಸ್ ಚೆನ್ನಾಗಿ ಕಾಣಿಸಿದೆ. ಆಲ್ಮೋಸ್ಟ್ ಲೈಕ್ ನಿಮಗೆ ಗಾಡಿ ಬಂದು ಸ್ಪೋರ್ಟ್ಸ್ ಲುಕ್ ಕಾಣಿಸ್ತಾ ಇದೆ. ಸೊ ಈ ವೆಹಿಕಲ್ ಏನು ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಸರ್ ಇದು 570 ಹೇಳ್ತಾರೆ, ನಿಮ್ಮ ಚಾನಲ್ ಮುಖಾಂತರ ಬಂದರೆ 5ವರೆಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 5ವರೆಗೆಲ್ಲ ನಿಮಗೆ ಒಂದು ಸ್ವಿಫ್ಟ್ ಸಿಗ್ತಾ ಇದೆ, ಅದು ಕಂಪ್ಲೀಟ್ಲಿ ಒಂದು ಸ್ಪೋರ್ಟ್ಸ್ ಲುಕ್ ವೆಹಿಕಲ್. ಓಕೆ ಸರ್, ಇವಾಗ ಮುಂದೆ ಇನ್ನೊಂದು ವೈಟ್ ಕಲರ್ ಸ್ವಿಫ್ಟ್ ಇದೆ, ಇದು ಡೀಟೇಲ್ಸ್ ಇಸಿ ಸರ್? ಸರ್ 2015. ಓಕೆ VDI ವಿತ್ ABS ನ್ಯೂ ಲುಕ್ಕು. ಓಕೆ ಇದು ಬಂದು ಸೆಕೆಂಡ್ ಓನರ್, ಕಾಂಪ್ರಿಹೆನ್ಸಿವ್, 85,000 ಹೊಡಿದೆ. 4 ಬ್ರಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. ಹೌದೌದು. ಸೊ ನೋಡ್ಬೋದು ಡೀಸೆಲ್ ವೇರಿಯಂಟು. ಸೊ ವಿತ್ ABS ಗಾಡಿ ಇದು? ಹೌದು, ABS ಸರ್. ಓಕೆ ಸೊ ಇಂಟೀರಿಯರ್ ಫೀಚರ್ಸ್ ಏನು ಬರುತ್ತೆ ಸರ್ ಇದಕ್ಕೆ? ಸರ್ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಲೆದರ್ ಸೀಟ್ ಕವರು ವಿತ್ ABS ಓಕೆ ಎಲ್ಲ ಇದೆ. ಓಕೆ ನೋಡಿ ತುಂಬಾ ಚೆನ್ನಾಗಿದೆ ವೆಹಿಕಲ್ ಕೂಡ ನೋಡ್ಬೋದು. ಇಂಟೀರಿಯರ್ಸ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಒಳ್ಳೆ ಬೆಸ್ಟ್ ವೆಹಿಕಲ್ ಅನ್ಬೋದು ಸಿಟಿಗೆ, ಹೈವೇಗೆಲ್ಲ ವೆಹಿಕಲ್ ಸ್ವಿಫ್ಟು. ಸೊ ಫ್ಯೂಯಲ್ ಡೀಸೆಲ್ ಅಲ್ಲ ಸರ್ ಇದು? ಡೀಸೆಲ್ ಸರ್. ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? 560 ನೆಗೋಸಿಯಬಲ್ ಆಗುತ್ತೆ ಸರ್. ಓಕೆ ಫೈನಲ್ ಅಂದರೆ ಸರ್? ಸರ್ ನಿಮ್ಮ ಚಾನಲ್ ಮುಖಾಂತರ ಒಂದು 540ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 540ಗೆಲ್ಲ ಫೈನಲ್ ಮಾಡಿಕೊಡ್ತಾರೆ ನಿಮಗೆ, ಒಂದು ವೈಟ್ ಕಲರ್ ಸ್ವಿಫ್ಟು. ಓಕೆ ಸರ್, ನಮ್ಮ ಮುಂದೆ ಇನ್ನೊಂದು ಸ್ವಿಫ್ಟ್ ಇದೆ, ಇದು ಆಫ್ಟರ್ ದಿ ಮಾರ್ಕೆಟ್ ಅಲವೆನ್ಸ್, ನೋಡೋಕ್ಕೆ ಒಂಥರ ಮಸ್ತಾಗಿದೆ ವೆಹಿಕಲ್. ಇದು ಡೀಟೇಲ್ಸ್ ಇಸಿ ಸರ್? ಸರ್ 2014 ಮಾಡಲು, ಸ್ವಿಫ್ಟ್ VDI, ಸೆಕೆಂಡು ಕಾಂಪ್ರಿಹೆನ್ಸಿವ್, ಒಳ್ಳೆ ಲೋ ಪ್ರೊಫೈಲ್ ಟೈರ್ ಎಲ್ಲ ಹಾಕ್ಸಿದ್ದಾರೆ. ಇಂಟೀರಿಯರ್ ಬಂದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ. VDI ಮಾಡಲು. ಓಕೆ ನಿಮಗೆ ಟಾಪ್ ಇದು ನೋಡ್ಬೋದು, ನಿಮಗೆ ಬ್ಲ್ಯಾಕ್ ಕಲರ್ ಮಾಡಿಸಿದ್ದಾರೆ, ಕಂಪ್ಲೀಟ್ಲಿ ಸ್ಪೋರ್ಟ್ಸ್ ಲುಕ್ ಇದೆ. ಸೊ ಒಳ್ಳೆ ಟಚ್ ಸ್ಕ್ರೀನ್ ಸಿಸ್ಟಮು, ಒಳ್ಳೆ ಲೆದರ್ ಸೀಟ್ಸು ಎಲ್ಲ ಅವೈಲೇಬಲ್ ಇದೆ ನೋಡ್ಬೋದು. ಇದಕ್ಕೆ ಕೂಡ ನಿಮಗೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು. ಸೊ ಫ್ಯೂಯಲ್ ಡೀಸೆಲ್ ಅಲ್ಲ ಸರ್? ಡೀಸೆಲ್ ಸರ್. ಓಕೆ ನೋಡಿ ಇದು ಕೂಡ ನಿಮಗೆ ಡೀಸೆಲ್ ವೇರಿಯಂಟು. ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? 510 ಹೇಳ್ತಾರೆ, ನಿಮ್ಮ ಚಾನಲ್ ಮುಖಾಂತರ ಬಂದರೆ 490ಗೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ ನಮ್ಮಲ್ಲಿ 10 ಗಾಡಿ ಇದೆ. ಸ್ವಿಫ್ಟ್ ಸುರಿಮಳೆ ಸರ್ ಈ ವಾರ. ಹೌದು ಸರ್, ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಕಂಪ್ಲೀಟ್ ಆಲ್ಟೋಗಳು ಸುರಿಮಳೆ. ಈ ಸತಿ ವಿಡಿಯೋ ಮಾಡ್ಬೇಕಾದ್ರೆ ಕಂಪ್ಲೀಟ್ ಸ್ವಿಫ್ಟ್ಗಳು ಸುರಿಮಳೆ. ಏನು ಸರ್, ಏನಾದರೂ ಸುಜುಕಿಲಿ ಏನಾದರೂ ಅಷ್ಟೊಂದು ಡಿಮ್ಯಾಂಡ್ಸ್ ಇದೆಯಾ ಸರ್ ವೆಹಿಕಲ್? ಖಂಡಿತ ಸರ್, ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಡೀಸೆಲ್ ಗಾಡಿ. ಓಕೆ ಒಳ್ಳೆ ಎಲ್ಲ ಕಿಲೋಮೀಟರ್ ರೆಕಾರ್ಡೆಡ್ ಇರೋ ಗಾಡಿನೇ. ಬೇಕಾದ್ರೆ ಬನ್ನಿ, ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ, ಶೋರೂಮ್ ಚೆಕ್ ಮಾಡಿ ತಗೋಬೋದು ಸರ್. ಓಕೆ ನೋಡಿ ಅಷ್ಟೊಂದು ಕಾನ್ಫಿಡೆನ್ಸು ಹೇಳ್ತಿದ್ದಾರೆ. ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ನೋಡ್ಬೋದು. ಅಲ್ಲಿ ಬಾಡಿ ಲೈನಲ್ಲಿ ಎಲ್ಲೂ ಸ್ಕ್ರಾಚಸ್ ಇಲ್ಲ, ಡೆಂಟ್ಸ್ ಇಲ್ಲ, ಏನಿಲ್ಲ ವೆಹಿಕಲಲ್ಲಿ. ಓಕೆ ಸರ್, ಸೊ ಹಾಗೆ ಇನ್ನೊಂದು Volkswagen Polo ಇದೆ, ಇದು ಕೂಡ ಕಂಪ್ಲೀಟ್ ಸ್ಪೋರ್ಟ್ಸ್ ಲುಕ್ ಥರ ಇದೆ. ಈ ವೆಹಿಕಲ್ ಡೀಟೇಲ್ಸ್ ಸರ್? ಇದು 2014 ಮಾಡಲು ಡೀಸೆಲ್ ವರ್ಷನ್ ಗಾಡಿ, ಪೋಲೋ.
Okay. ನಿಮ್ಗೆ ಎಲ್ಲೂ ರೈಟು ಸಿಕ್ಕಿರಂಗಿಲ್ಲ. ಇದು 2014 ಸಿಂಗಲ್ ಓನರ್ ಗಾಡಿ. ನಿಮ್ಗೆ ಇಂಟೀರಿಯರ್ ಬಂದು ABS ಏರ್ ಬ್ಯಾಗ್ ಎಲ್ಲ ಇದೆ. 4 ಬ್ರಾಂಡ್ ಟೈರ್ ಹಾಕ್ಸಿದ್ದಾರೆ. ಸಿಂಗಲ್ ಓನರ್ ಗಾಡಿ. 410 ಹೇಳ್ತಾರೆ, ನೆಗೋಸಿಯಬಲ್ ಸರ್. 410 ನೆಗೋಷಿಯಬಲ್. ಸೊ ಫೈನಲ್ ಅಂದ್ರೆ ಸರ್ ವೆಹಿಕಲ್ ಸರ್ ನಿಮ್ಮ ಚಾನಲ್ ಮುಖಾಂತರ ಬಂದ್ರೆ 390ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 390ಗೆಲ್ಲ ಫೈನಲ್ ಮಾಡ್ಕೊಡ್ತಾರೆ. 14 ಮಾಡಲು ಎಲ್ಲಿ ನೀವು ನೋಡಿರಂಗಿಲ್ಲ ಪೋಲೋ. ಸೊ ಆಲ್ಮೋಸ್ಟ್ ಲೈಕ್ 4.5 lakhs ಹೇಳ್ತಿರ್ತಾರೆ ಸರ್ 14 ಮಾಡಲು. ಸೊ ನೀವು 4,10,000 ಹೇಳಿ, ಅದರಲ್ಲೂ 3,90,000 ಫೈನಲ್ ನಿಮ್ಮ ಚಾನಲ್ ಮುಖಾಂತರ ಕೊಡ್ಕೊಡ್ತೀನಿ ಸರ್. ಓಕೆ. ಸೊ ಇದು ಟ್ರೆಂಡ್ ಲೈನಾ ಇಲ್ಲೇನಾ ಸರ್ ಇದು? ಕಂಫರ್ಟ್ ಲೈನ್ ವೇರಿಯಂಟು. ಸೊ ಡೀಸೆಲ್ ವೇರಿಯಂಟ್ ಅಲ್ಲ ಸರ್ ಇದು? ಡೀಸೆಲ್. ಸೊ ಬಂದರೆ ಒಂದು ಒಳ್ಳೆ ಪ್ರೈಸಲ್ಲಿ ತೊಗೊಂಡು ಹೋಗ್ಬೋದು. ಓಕೆ ಸರ್. ಸೊ ಹಾಗೆ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಒಂದು ಮಾರುತಿ ಈಕೋ ಇದೆ, ಇದು ಡೀಟೇಲ್ಸ್ ಇದೆ ಸರ್. 2019 ಮಾಡಲು. ಇದು ಬಂದು ಬರೀ 38,000 ಓಡಿದೆ. ನಿಮಗೆ AC 5 ಸೀಟ್ರು, ಡಬಲ್ ಸೀಟ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಓಕೆ, ಲೆದರ್ ಸೀಟ್ ಕವರ್ ಇದೆ, ಸೆಂಟ್ರಲ್ ಲಾಕ್ ಇದೆ, 2 ಕೀ ಮ್ಯಾನ್ಯಲ್ ಪ್ರತಿಯೊಂದು ಇದೆ ಸರ್ ಈ ಗಾಡಿದು. ಓಕೆ, ಹೊಡಗಿದ್ದಾರೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಾಡಿ ಲೈನ್ ಕೂಡ ನೋಡ್ಬೋದು. ಇದು ಫ್ಯೂಲ್ ಪೆಟ್ರೋಲ್ ಮೈಲೇಜ್ ಅಂದ್ರೆ ಸರ್ ವೆಹಿಕಲ್ ಸಿಟಿಲಿ 14-15, ಲಾಂಗಲ್ಲಿ 16-17 ಬರುತ್ತೆ ಸರ್. ಓಕೆ ಓಕೆ. ನೋಡಿ ಒಳ್ಳೆ ಮೈಲೇಜ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ಗೆ. ಸೊ ಈಕೋ ನೋಡ್ತಾರೆ ನೋಡ್ಬೋದು, 5 ಸೀಟರ್ ವೆಹಿಕಲ್ ಬೇರೆ. ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? 460 ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 430ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 430ಗೆಲ್ಲ ಫೈನಲ್ ಮಾಡ್ಕೊಡ್ತಾರೆ. ಒಂದು ಈಕೋ ಬಂದರೆ ಒಂದು ಒಳ್ಳೆ ಡೀಲ್. ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ ಸರ್. ಓಕೆ, ನೋಡಿ ರಿವರ್ಸ್ ಕ್ಯಾಮ್ರಾ ಕೂಡ ಅವೈಲೇಬಲ್ ಇದೆ ವೆಹಿಕಲ್ಗೆ. ಓಕೆ ಸರ್. ನಮ್ಮ ಮುಂದೆ ಒಂದು ವೈಟ್ ಕಲರ್ ಒಂದು SX4 ಇದೆ, ಇದ್ರ ಡೀಟೇಲ್ಸ್ ಇದೆ ಸರ್. 2012 VDA ವಿತ್ ಆಪ್ಷನಲ್. ಇದು ನಿಮಗೆ ಜಡ್ಡಿಯಲ್ಲಿ ಏನೋ ಆಪ್ಷನ್ ಬರುತ್ತೆ, ಎಲ್ಲ ಬರುತ್ತೆ. ಓಕೆ ಓಕೆ. ಸೆಕೆಂಡ್ ಓನರ್ ಬರೀ 46,000 ಹೊಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. AC ಇಂಟೀರಿಯರ್ ಬಂದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಮಾಮೂಲಿ ಸೀಟ್ ಕವರ್ ಇದೆ, ಮ್ಯಾಗ್ವಿಲ್ ಇದೆ, ಆಟೋ ಕಂಟ್ರೋಲ್, AC ಎಲ್ಲ ಇದೆ. ಸ್ಟೇರಿಂಗ್ ಮೋಟರ್ ಕಂಟ್ರೋಲ್ ಇದು ಬರುತ್ತೆ. ಓಕೆ, ಡಬಲ್ ಏರ್ ಬ್ಯಾಗ್ ಬರುತ್ತೆ. ಶೋರೂಮ್ ಮೇಂಟೆನೆನ್ಸ್ ವಿತ್ ಸರ್ವಿಸ್ ಆಗಿದೆ ಶೋರೂಮಲ್ಲಿ. ಸೊ ನೋಡ್ಬೋದು ಡ್ಯುಯಲ್ ಏರ್ ಬ್ಯಾಗು, ABS ಕೂಡ ಅವೈಲೇಬಲ್ ಇದೆ ವೆಹಿಕಲ್ಗೆ. SX4 ಒಂದು ಒಳ್ಳೆ ಲೋ ಬಜೆಟ್ ಸಿಡಾನಲ್ಲಿ ಬಿಡ್ಕೋರು ಆರಾಮಾಗಿ ನೋಡ್ಬೋದು ಈ ಸಿಡಾನ್ ವೆಹಿಕಲ್ನ. ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? 440 ಹೇಳ್ತಾರೆ. 410ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 410ಗೆ ಫೈನಲ್ ಮಾಡ್ಕೊಡ್ತಾರೆ. ಒಂದು SX4 ಅದು ಡೀಸೆಲ್ ವೇರಿಯಂಟು ಬಂದರೆ ಒಂದು ಒಳ್ಳೆ ಡೀಲ್ ತೊಗೊಂಡು ಹೋಗಿ. 45,000 ಶೋರೂಮ್ ಹಿಸ್ಟ್ರಿ ಇದೆ ಸರ್. ಓಕೆ, ನೀವು 45,000 ವಿತ್ ಶೋರೂಮ್ ಹಿಸ್ಟ್ರಿ ಕೂಡ ಕೊಡ್ತಾರೆ. ಓಕೆ ಸರ್. ಇವಾಗ ನಮ್ಮ ಮುಂದೆ ಒಂದು ರೆಡ್ ಕಲರ್ ಒಂದು ಇಟಿಯೋಸ್ ಇದೆ, ಇದು ಡೀಟೇಲ್ಸ್ ಇದೆ ಸರ್. 2012 ಮಾಡಲು GD. ಸೆಕೆಂಡು ಕಾಂಪ್ರಹೆನ್ಸಿವ್ ಇದೆ, ಇನ್ಸೂರೆನ್ಸ್. ಓಕೆ, 98,000 ಶೋರೂಮ್ ಹಿಸ್ಟ್ರಿ ಇದೆ, ಸರ್ವಿಸ್ ಆಗಿದೆ. ನಿಮಗೆ ಇಂಟರ್ವ್ಯೂ AC, ಪವರ್ ಸ್ಟೇರಿಂಗು, ಡಬಲ್ ಸಿಸ್ಟಮ್ ಇದೆ, ಸೀಟ್ ಕವರ್ ಇದೆ, ಸೆಂಟ್ರಲ್ ಲಾಕ್ ಇದೆ. ಸೊ ನೋಡ್ಬೋದು ಫ್ಯೂಯಲ್ ವೇರಿಯಂಟ್ ಸರ್ ಇದು? ಡೀಸೆಲ್ ಸರ್. ಓಕೆ, ಡೀಸೆಲ್ ವೇರಿಯಂಟು. ಸೊ ಮೈಲೇಜ್ ಅಂದರೆ ಸರ್ ವೆಹಿಕಲ್ ಸಿಟಿಲಿ 16-17, ಲಾಂಗಲ್ಲಿ 20ವರೆಗೂ ಬರುತ್ತೆ ಸರ್. ಓಕೆ, ನೋಡಿ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ನಿಮಗೆ. ಈಗ ಟೊಯೋಟಾ ಇಂಜಿನ್ ಗೊತ್ತಿರುತ್ತೆ ನಿಮ್ಗೆ. ಆಲ್ಮೋಸ್ಟ್ ಲೈಕ್ 5-6 ಲಕ್ಷ ಆರಾಮಾಗಿ ಕೊಡುತ್ತೆ ವೆಹಿಕಲ್. ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದು 445 ಹೇಳ್ತಾರೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 4,15,000 ಫೈನಲ್ ಮಾಡ್ತೀನಿ ಸರ್. 4,15,000 ಫೈನಲ್ ಮಾಡಿಕೊಡ್ತಾರೆ. ಟೈರ್ಸ್ ಆಲ್ಮೋಸ್ಟ್ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ವೆಹಿಕಲ್ಗೆ. ಸೊ ನಮ್ಮ ಮುಂದೆ ಒಂದು ಗ್ರೇ ಕಲರ್ ಒಂದು ಸ್ವಿಫ್ಟ್ ಇದೆ. ಸೊ ನಿಮಗೆ ಏನಾದರೂ ವೈಟ್ ಕಲರ್ ಬೇಡ ಅಂದರೆ ನಿಮಗೆ ಒಂದು ಗ್ರೇ ಕಲರ್ ಒಂದು ಸ್ವಿಫ್ಟ್ ಇದೆ, ಇದು ಡೀಟೇಲ್ಸ್ ಇದೆ ಸರ್. 2013 ಮಾಡಲು. ಸೆಕೆಂಡ್ ಓನರು, 46,000 ಹೊಡಿದೆ. ಓಕೆ, ವಿತ್ ಸರ್ವಿಸ್ ಆಗಿದೆ. ಸೊ ನೋಡ್ಬೋದು ವಿತ್ ಸರ್ವಿಸ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ಗೆ. ಸೊ ಇದು ಫ್ಯೂಯಲ್ ಡೀಸೆಲ್ ಅಲ್ಲ? ಡೀಸೆಲ್. 4 ಹೊಸ ಟೈರ್ ಇದೆ, ಸೆಂಟ್ರಲ್ ಲಾಕು ಸಿಸ್ಟಮು, ಡಬಲ್ ಟಿನ್ ಸಿಸ್ಟಮ್ ಇದೆ. ಗಾಡಿ ವೆಲ್ ಮೇಂಟೈನ್ಡ್ ಗಾಡಿ ಚೆನ್ನಾಗಿದೆ. ಓಕೆ ಓಕೆ, ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ವಿತ್ ಟಚ್ ಸ್ಕ್ರೀನ್ ಸಿಸ್ಟಮು, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು ಎಲ್ಲ ಅವೈಲೇಬಲ್ ಇದೆ ವೆಹಿಕಲ್ಗೆ. ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದು 460 ಹೇಳ್ತೀನಿ, ನೆಗೋಸಿಯಬಲ್ ಆಗು ಸರ್. ಓಕೆ, ನೋಡಿ 460 ಫೈನಲ್ ಅಂದರೆ ಸರ್? ನಿಮ್ಮ ಚಾನಲ್ ಮುಖಾಂತರ ಬಂದರೆ 440ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ ಓಕೆ, ನೋಡಿ 440ಗೆಲ್ಲ ಫೈನಲ್ ಮಾಡ್ಕೊಡ್ತಾರೆ. ಒಂದು ಡೀಸೆಲ್ ವೇರಿಯಂಟ್, ಒಂದು ಸ್ವಿಫ್ಟ್ ಗ್ರೇ ಕಲರು. ಮುಂದೆ ಒಂದು I10 ಇದೆ, ಇದು ಡೀಟೇಲ್ಸ್ ಇದೆ ಸರ್. 2010 ಮಾಡಲು. 78,000 ಹೊಡಿದೆ. I10 ಮ್ಯಾಗ್ನಾ. ಓಕೆ, ಇದು ಬಂದು 250 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ, ಸೊ ಫೈನಲ್ ಅಂದರೆ ಸರ್ ಎಷ್ಟಕ್ಕೆ ಸರ್ 235ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 235ಗೆಲ್ಲ ಫೈನಲ್ ಮಾಡ್ಕೊಡ್ತಾರೆ. ಟೈರ್ಸ್ ಆಲ್ಮೋಸ್ಟ್ ನಿಮಗೆ 80-85% ಟೈರ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಇಂಟೀರಿಯರ್ಸ್ ಏನು ಬರುತ್ತೆ ಸರ್? AC, ಪವರ್ ಸ್ಟೇರಿಂಗು, ಫ್ರಂಟೆಡ್ ಪವರ್ ವಿಂಡೋ, ಸೆಂಟ್ರಲ್ ಲಾಕ್ ಇದೆ, ಸೋನಿ ಸಿಸ್ಟಮ್ ಇದೆ. ಓಕೆ ಓಕೆ, ಸೊ ಒಳ್ಳೆ ಲೆದರ್ ಸೀಟ್ಸ್ ಕೂಡ ಅವೈಲೇಬಲ್ ಇದೆ. ಒಳ್ಳೆ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ವೆಹಿಕಲು. ಸೊ ಬಂದರೆ ಒಂದು ಒಳ್ಳೆ ಪ್ರೈಸ್. ಸೊ ಫ್ಯೂಯಲ್ ಪೆಟ್ರೋಲ್ ಅಲ್ಲ ಸರ್ ಇದು? ಪೆಟ್ರೋಲ್ ಸರ್. ಓಕೆ, ನೋಡಿ ಫ್ಯೂಯಲ್ ಪೆಟ್ರೋಲ್. ಮೈಲೇಜ್ ಅಂದರೆ ಸರ್ ವೆಹಿಕಲ್? ಸರ್ ಸಿಟಿಲಿ 14-15, ಲಾಂಗಲ್ಲಿ 17-18 ಬರುತ್ತೆ ಸರ್. ಓಕೆ ಓಕೆ, ನೋಡಿ 14-15 ಬರುತ್ತೆ. ಓಕೆ ಸರ್. ಮುಂದೆ ಒಂದು ವ್ಯಾಗನರ್ ಇದೆ, ಇದು ಡೀಟೇಲ್ಸ್ ಇದೆ ಸರ್. ಸರ್ 2010 ಮಾಡಲು. ವ್ಯಾಗನರ್ VX ಇದು. ಓಕೆ, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ. 97 ಹೊಡಿದೆ, ಶೋರೂಮ್ ಹಿಸ್ಟ್ರಿ ಇದೆ, ರೆಕಾರ್ಡೆಡ್ ಮೈಲೇಜು. ಓಕೆ ಓಕೆ, ಸರ್ವಿಸ್ ಆಗಿದೆ. ಇದು ಬಂದು 265 ಹೇಳ್ತಾರೆ, ಸ್ಟ್ರೈಟ್ಲಿ ನೆಗೋಸಿಯಬಲ್ ಆಗುತ್ತೆ ಸರ್. ಸೊ ಫೈನಲ್ ಅಂದರೆ ಸರ್ ವೆಹಿಕಲ್? ಸರ್ 250-55ಗೆ ನಿಮ್ಮ ಚಾನಲ್ ಮುಖಾಂತರ ಮಾಡ್ಕೊಡ್ತೀನಿ ಸರ್. ಗಾಡಿ ಚೆನ್ನಾಗಿದೆ. ಓಕೆ ಓಕೆ, ನೋಡ್ಬೋದು ಇದಕ್ಕೆ ನಿಮಗೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು,
ಎಲ್ಲ ಅವೈಲೇಬಲ್ ಇದೆ ವಿತ್ ಡಿಫಾಗರು ಬ್ಯಾಕ್ ವೈಫರ್ ಕೂಡ ಅವೈಲೇಬಲ್ ಇದೆ. ಸೊ ರೇರ್ ಸಿಗೋದು ಡಿಫಾಗರ್ ವೈಫರ್ ಇರೋ ವೆಹಿಕಲು. ಸೊ VXI ವೇರಿಯಂಟು. ಸೊ ಈ ವೆಹಿಕಲ್ ಕೂಡ ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್ ಇದು? ಸರ್ ಇದು 90,000 ಚೇಂಜ್ ನೋಡಿದೆ ಸರ್. ಓಕೆ ಓಕೆ. ಶೋರೂಮ್ ಹಿಸ್ಟ್ರಿ ಇದೆ, ಶೋರೂಮ್ ಮೇಂಟೆನೆನ್ಸು. 2,50,55,000 ಮುಗಿಸ್ಕೊಡ್ತೀನಿ ಸರ್. 2,50,000 to 55,000 ಒಳಗಡೆ ನಿಮಗೆ ಮುಗಿಸ್ಕೊಡ್ತಾರೆ. ಓಕೆ ಸರ್. ಸೊ ಹಾಗೆ ಮುಂದೆ ಇವಾಗ ವೈಟ್ ಕಲರ್ ಗ್ರೇ ಕಲರ್ ಬೇಡ ಅಂದರೆ ನಿಮಗೆ ರೆಡ್ ಕಲರ್ ಒಂದು ಸ್ವಿಫ್ಟ್ ಇದೆ, ಇದು ಡೀಟೇಲ್ಸ್ ಇದೆ ಸರ್. 2016 ಸ್ವಿಫ್ಟ್ ZXi. ಓಕೆ. ಸೆಕೆಂಡ್ ಓನರ್ ಕಾಂಪ್ರಹೆನ್ಸಿವ್ ಟಾಪ್ ಎಂಡ್ ಮಾಡಲು. ಇದು ಬಂದು ನಿಮಗೆ 575 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. ಓಕೆ ನೋಡಿ, ಇದು ಕೂಡ ನಿಮಗೆ ಬ್ಯಾಕ್ ಸೈಡ್ ವೈಫರು ಡಿಫಾಗರ್ ಎಲ್ಲ ಅವೈಲೇಬಲ್ ಇದೆ ವೆಹಿಕಲ್ಗೆ. ಸೊ ವಿತ್ ಮ್ಯಾಗ್ವಿಲ್ ಬರುತ್ತೆ. ಸೊ ZXi ಅಲ್ಲ ಸರ್ ಇದು? ಟಾಪ್ ಎಂಡ್ ಮಾಡಲು ಸರ್ ಇದು. ಓಕೆ ಓಕೆ. ZXi ಟಾಪ್ ಎಂಡ್ ವೇರಿಯಂಟು. ಇಂಟೀರಿಯರ್ಸ್ ಏನೇ ಬರುತ್ತೆ ಸರ್ ಇದಕ್ಕೆ? ಸರ್ ಇದು ಡಬಲ್ ಏರ್ ಬ್ಯಾಗು, ABS, ಇನ್ಬಿಲ್ಟ್ ಸಿಸ್ಟಮು, ಆಟೋ ಕಂಟ್ರೋಲ್ AC ಎಲ್ಲ ಬರುತ್ತೆ ಸರ್. ಇದು ಟಾಪ್ ಎಂಡ್ ಮಾಡಲು ಸರ್. ಓಕೆ ಓಕೆ. ಟಾಪ್ ಎಂಡ್ ವೇರಿಯಂಟ್ ಕಂಟ್ರೋಲ್ ಇದು ಬರುತ್ತೆ. ಸೊ ಚೆನ್ನಾಗಿದೆ, ರೆಡ್ ಕಲರ್ ಬಾಡಿ ಲೈನ್ ಕೂಡ ನೋಡ್ಬೋದು. ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದು ನಿಮ್ಮ ಚಾನಲ್ ಮುಖಾಂತರ ಬಂದರೆ 560ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ನೋಡಿ 560ಗೆಲ್ಲ ಫೈನಲ್ ಮಾಡ್ಕೊಡ್ತೀನಿ. ZXi ಮಾಡಲು. ಒಳ್ಳೆ ಮಿಚುಲಿನ್ ಟೈರ್ ಇದೆ, ಹೊಸ ನ್ಯೂ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ತಿದ್ದಾರೆ. ಬ್ರ್ಯಾಂಡ್ ನ್ಯೂ ಟೈರ್ಸ್, ಮಿಚುಲಿನ್ ಟೈರ್ಸ್ ಕೂಡ ಅವೈಲೇಬಲ್ ಇದೆ. ಬಂದರೆ ಒಂದು ಒಳ್ಳೆ ಡೀಲರ್ ತೊಗೊಳ್ಬೋದು ರೆಡ್ ಕಲರ್ ಒಂದು ಸ್ವಿಫ್ಟ್ನ. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಇನ್ನೊಂದು ಗ್ರೇ ಕಲರ್ ಒಂದು ಸ್ವಿಫ್ಟ್ ಇದೆ, ಇದು ಡೀಟೇಲ್ಸ್ ಇದೆ ಸರ್. ಸರ್ 2014 ಮಾಡಲು. ಸೆಕೆಂಡ್ ಓನರ್ ಕಾಂಪ್ರಿಹೆನ್ಸಿವ್ 75,000 ಹೊಡಿದೆ. ಸ್ವಿಫ್ಟ್ VDI ಮಾಡಲು. ಓಕೆ. ಡೀಸೆಲ್ ವರ್ಷನು ಸಿಟಿಲಿ ನಿಮ್ಗೆ 16-17 ಲಾಂಗಲ್ಲಿ 20ವರೆಗೂ ಬರುತ್ತೆ ಮೈಲೇಜು. ಓಕೆ ಓಕೆ. ನಿಮಗೆ ಲೆದರ್ ಸೀಟ್ ಕವರು, ಸೆಂಟ್ರಲ್ ಲಾಕು, ಟೈರ್ 4 ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ. ಓಕೆ ಓಕೆ. ಇದು ಒಂದು ಸರ್ವಿಸ್ ಆಗಿದೆ, ಎಲ್ಲ ಇದೆ. ಸೊ ನೋಡ್ಬೋದು ಒಳ್ಳೆ ಮ್ಯೂಸಿಕ್ ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ಗೆ. ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಈ ವೆಹಿಕಲ್ಲು ನಿಮಗೆ 5,10,000 ಹೇಳ್ತಾ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಸೊ ಫೈನಲ್ ಅಂದರೆ ಸರ್ 490ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 4,90,000ಗೆಲ್ಲ ಒಂದು VDI ವರ್ಷನ್ ಒಂದು ಸ್ವಿಫ್ಟ್ 14 ಮಾಡಲು. 2014 ಮಾಡಲು ಬೇರೆ. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು ಫೋರ್ಡ್ ಫಿಯೆಸ್ಟಾ ಇದೆ, ಇದು ಡೀಟೇಲ್ಸ್ ಇದೆ ಸರ್. ಸರ್ ಫೋರ್ಡ್ ಫಿಯೆಸ್ಟಾ 2010 ಮಾಡಲು. ಬರೀ 50,000 ಹೊಡಿದೆ, ಶೋರೂಮ್ ಹಿಸ್ಟ್ರಿ ಇದೆ. ಓಕೆ. ನಿಮಗೆ ಪೆಟ್ರೋಲ್ ಗಾಡಿ, ಸಿಟಿಲಿ 14, ಲಾಂಗಲ್ಲಿ 16-17 ಬರುತ್ತೆ ಮೈಲೇಜ್ ಇದು. ಓಕೆ ಓಕೆ. ಶೋರೂಮ್ ಟ್ರ್ಯಾಕ್ ಇದೆ. ಸೊ ಇಂಟೀರಿಯರ್ಸ್ ಸರ್ ಇದಕ್ಕೆ? ಸರ್ AC, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ, ಲೆದರ್ ಸೀಟ್ ಕವರು, ಸಿಸ್ಟಮು ಎಲ್ಲ ಇದೆ ಸರ್. ನೋಡ್ಬೋದು ಬರೀ 54,000 ಹೊಡಿದೆ, ಶೋರೂಮ್ ಹಿಸ್ಟ್ರಿ ಇದೆ. ಸೊ ನೋಡ್ಬೋದು ಚೆನ್ನಾಗಿದೆ, ಗ್ರೀ ಕಲರ್ ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಫ್ಯೂಯಲ್ ಪೆಟ್ರೋಲ್ ಅಲ್ಲ ಸರ್ ಇದು? ಹೌದು ಪೆಟ್ರೋಲ್. ಸೊ ಮೈಲೇಜ್ ಅಂದರೆ ಸರ್ ವೆಹಿಕಲ್ ಸಿಟಿಲಿ 14-15, ಲಾಂಗಲ್ಲಿ 16-17 ಬರುತ್ತೆ ಸರ್. ಓಕೆ. ಒಳ್ಳೆ ಸಿಡಾನ್ ವೆಹಿಕಲ್ ಅನ್ಬೋದು, ಲೋ ಬಜೆಟಲ್ಲಿ ಸಿಡಾನ್ ವೆಹಿಕಲ್. ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಸರ್? ಫೈನಲ್ 230ಗೆ ಮಾಡ್ಕೊಡ್ತೀನಿ ಸರ್. 2,30,000 ಮೈಲೇಜು, ವೆಲ್ ಮೇಂಟೈನ್ ಗಾಡಿ, ತುಂಬಾ ಚೆನ್ನಾಗಿದೆ. 2,30,000 ಮಾಡ್ಕೊಡ್ತೀನಿ ಸರ್. ಓಕೆ. 2,30,000 ಒಂದು ಫೋರ್ಡ್ ಫಿಯೆಸ್ಟಾ ಸಿಗ್ತಾ ಇದೆ. ಒಂದು ಒಳ್ಳೆ ಲೋ ಕಾಸ್ಟ್ ಮೇಂಟೆನೆನ್ಸ್ ಅಲ್ಲಿ ಒಂದು ಸಿಡಾನ್ ವೆಹಿಕಲ್ ಅನ್ಬೋದು ಈ ವೆಹಿಕಲ್ನ. ಓಕೆ ಸರ್. ಇನ್ನು ಮುಂದೆ ರೆಡ್ ಕಲರ್ ಒಂದು ಗೆಡ್ಜ್ ಇದೆ, ಇದು ಡೀಟೇಲ್ಸ್ ಇದೆ ಸರ್. ಸರ್ 2005 ಮಾಡಲು ಗಾಡಿ ಇದು. ಓಕೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದೆ ನೋಡಿ, ರೆಡ್ ಕಲರ್. ಒಳ್ಳೆ ಲೆದರ್ ಸೀಟ್ ಕವರ್ ಇದೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಪೆಟ್ರೋಲ್ ವರ್ಷನ್ ಇದು. ಓಕೆ ಓಕೆ. ವೆಲ್ ಮೇಂಟೈನ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡೋದು ಸರ್. 82,000 ಜಿನಿನ್ ಇದೆ. ಓಕೆ. ಮ್ಯಾಗ್ವಿಲ್ ಎಲ್ಲ ಇದೆ ಸರ್. 160 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 2005 ಮಾಡಲು. ಸೊ ನಿಮಗೆ ಬ್ಯಾಕ್ ಸೈಡ್ ವೈಫರು, ಡಿಫಾಗರ್ ಎಲ್ಲ ಅವೈಲೇಬಲ್ ಇದೆ ವೆಹಿಕಲ್ಗೆ. ಸೊ ಪೆಟ್ರೋಲ್ ಮೈಲೇಜ್ ಅಂದರೆ ಸರ್ ವೆಹಿಕಲ್? ಸಿಟಿಲಿ 14-15, ಲಾಂಗಲ್ಲಿ 16-17 ಬರುತ್ತೆ ಸರ್. ಓಕೆ ಓಕೆ. ಸೊ ಫೈನಲ್ ಅಂದರೆ ಎಷ್ಟು ಸರ್ ಇದು? ಸರ್ ನಿಮ್ಮ ಚಾನಲ್ ಮುಖಾಂತರ ಬಂದರೆ ಫೈನಲ್ಲು 1,45,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ನೋಡಿ 1,45,000 ಫೈನಲ್ ಮಾಡ್ಕೊಡ್ತಾರೆ. ರೆಡ್ ಕಲರ್ ಗೆಡ್ಜು ಚೆನ್ನಾಗಿದೆ, ಬಾಡಿ ಲೈನ್ ಕೂಡ ನೋಡ್ಬೋದು. ಹೌದೌದು. ಅಂದರೆ ಒಂದು ಒಳ್ಳೆ ವೆಲ್ ಮೇಂಟೈನ್ ಆಗಿರೋ ವೆಹಿಕಲ್ ತೊಗೊಂಡೋಗ್ಬೋದು ವೆಹಿಕಲ್ನ. ಓಕೆ ಸರ್. ಇಲ್ಲ ಮುಂದೆ ಒಂದು ಆಲ್ಟೋ ಇದೆ, ಇದು ಡೀಟೇಲ್ಸ್ ಇದೆ ಸರ್. ಸರ್ 2006 ಮಾಡಲು. ಓಕೆ. ಆಲ್ಟೋ ಬಡವರು ಗಾಡಿ ಇದು, ಒಳ್ಳೆ ಮೈಲೇಜು. ಹೌದೌದು. ಇದು LXi ಮಾಡಲು. ನೋಡಿ ಟೈರ್ ಬ್ರ್ಯಾಂಡ್ ನ್ಯೂ ಇದೆ. 20,000 ಖರ್ಚು ಮಾಡಿದ್ದಾರೆ ಮೊನ್ನೆ, ಸರ್ವಿಸು ಟೈರ್ ಎಲ್ಲ ಹಾಕ್ಸಿದ್ದಾರೆ. ಓಕೆ ಓಕೆ. FC ಎಲ್ಲ ರನ್ನಿಂಗ್ ಇದೆ. 165 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಸೊ ಫೈನಲ್ ಅಂದರೆ ಸರ್? ಸರ್ ನಿಮ್ಮ ಚಾನಲ್ ಮುಖಾಂತರ ಬಂದರೆ 155ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ ಓಕೆ. ನೋಡ್ಬೋದು ನಿಮಗೆ AC ಪವರ್ ಸ್ಟೇರಿಂಗ್ ಬರುತ್ತೆ ನಿಮಗೆ. ಗಾಡಿ ಚೆನ್ನಾಗಿದೆ, ರೆಡಿ ಯೂಸು, ಸರ್ವಿಸ್ ಮಾಡೋಂಗಿಲ್ಲ. ಸರ್ವಿಸ್ ಮಾಡಿ ಒಂದು 100 ಕಿಲೋಮೀಟರ್ ಹೊಡಿಲ್ಲ ಗಾಡಿ. ಓಕೆ ಓಕೆ. ನೋಡಿ ಅಷ್ಟೊಂದು ಚೆನ್ನಾಗಿದೆ ವೆಹಿಕಲ್ ಕೂಡ ನೋಡ್ಬೋದ್ರೆ, ಒಂದು ಒಳ್ಳೆ ಡೀಲರ್ ತೊಗೊಂಡೋಗ್ಬೋದು. ಸೊ ಹಾಗೆ ನಿಮಗೆ ರೆಡ್ ಕಲರ್ ಬೇಡ ಇಲ್ಲ, ನಿಮ್ಗೆ ಒಂದು ಗೋಲ್ಡನ್ ಕಲರ್ ಒಂದು ಆಲ್ಟೋ ಇದೆ, ಇದು ಡೀಟೇಲ್ಸ್. ಆಲ್ಟೋ K10 ಇದುವೆ ನೋಡಿ, ಟೈರ್ 4 ಹೊಸದು ಹಾಕ್ಸಿದ್ದಾರೆ, ಇನ್ಸೂರೆನ್ಸ್ 1 year ಕಟ್ಟಿದ್ದಾರೆ. ಆಲ್ಟೋ K10 VXi ಮಾಡಲು. 290 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಸೊ ಫೈನಲ್ ಅಂದರೆ ಸರ್? ಸರ್ ನಿಮ್ಮ ಚಾನಲ್ ಮುಖಾಂತರ ಬಂದರೆ 275, 280ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 275 to 280 ಒಳಗಡೆ ಮಾಡ್ಕೊಡ್ತಾರೆ. ನಿಮಗೆ AC ಪವರ್ ಸ್ಟೇರಿಂಗು, ಫ್ರಂಟ್ ಪವರ್ ವಿಂಡೋಸು ಎಲ್ಲ ಅವೈಲೇಬಲ್ ಇದೆ ವೆಹಿಕಲ್ಗೆ. ಸೊ ಒಳ್ಳೆ ಲೆದರ್ ಸೀಟ್ಸ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ಗೆ. ಸೊ ಇದು ಪೆಟ್ರೋಲು ಮೈಲೇಜ್ ಅಂದರೆ ಸರ್ ಎಷ್ಟು ಬರ್ಬೋದು ಸರ್ ಆಲ್ಟೋ ಎಲ್ಲ? ಸಿಟಿ K10 ಎಲ್ಲ 18, ಲಾಂಗಲ್ಲಿ 20 ಬರುತ್ತೆ ಸರ್. ಓಕೆ. ನೋಡಿ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ನಿಮಗೆ, ಯಾಕಂದರೆ ನಿಮಗೆ 1000cc ವೆಹಿಕಲ್ ಅಂದರೆ ಒಂದು ಒಳ್ಳೆ ಡೈಲಲ್ಲಿ ತೊಗೊಂಡೋಗ್ಬೋದು. ಓಕೆ ಸರ್.
ಸೊ ಹಾಗೆ ನಿಮ್ಮ ಮುಂದೆ ಒಂದು ಗೋಲ್ಡನ್ ಕಲರ್ ಬೇಡ ಅಂದರೆ ಇನ್ನೊಂದು ಮರೂನ್ ಕಲರ್ ಒಂದು ಆಲ್ಟೋ ಇದೆ, ಇದು ರಿಟೇಲ್ ಸಿ ಸಿ ಸರ್? ಸರ್ 2013 ಮಾಡಲು, ಸೆಕೆಂಡ್ ಓನರು, ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಕಟ್ಕೊಡ್ತಾರೆ 1 ಇಯರ್. ಓಕೆ. ಆಲ್ಟೋ K10 56,000 ಓಡಿದೆ. ಓಕೆ. ಇದು ಚೆನ್ನಾಗಿದೆ, ಫ್ರಂಟ್ ಎರಡು ಹೊಸ ಟೈರ್ ಹಾಕ್ಸಿದ್ದಾರೆ, ಬ್ಯಾಕ್ ಒಂದು 40% ಇದೆ. ನಿಮ್ಗೆ ಇಂಟರ್ನಲ್ ಬಂದು AC, ಪವರ್ ಸ್ಟೇರಿಂಗು, ಫ್ರಂಟ್ ಎರಡು ಪವರ್ ವಿಂಡೋ, ಸೆಂಟ್ರಲ್ ಹಾಕಿದೆ, ಆಮೇಲೆ ಸಿಸ್ಟಮ್ ಇದೆ. ಓಕೆ ಓಕೆ. 270 ಹೇಳ್ತಾರೆ ಸರ್. ಸೊ ಫೈನಲ್ ಅಂದ್ರೆ ಸರ್ ನಿಮ್ಮ ಚಾನಲ್ ಮುಖಾಂತರ ಬಂದರೆ ಇನ್ಸೂರೆನ್ಸ್ ಕಟ್ಟಿ 260ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 260ಗೆಲ್ಲ ಫೈನಲ್ ಮಾಡ್ಕೊಡ್ತಾರೆ. ಒಂದು ರೆಡ್ ಮರೂನ್ ಕಲರ್ ಒಂದು ಆಲ್ಟೋನ. ಸೊ ಹಾಗೆ ನಮ್ಮ ಮುಂದೆ ಇನ್ನೊಂದು ಆಲ್ಟೋ ಇದೆ, ಇದು ರಿಟೇಲ್ ಸಿ ಸಿ ಸರ್? ಸರ್ ಇದು 2010 ಮಾಡಲು. ಓಕೆ. ಬರೀ 34,000 ಹೊಡಿದೆ. ಶೋರೂಮ್ ಮೇಂಟೆನೆನ್ಸ್ ಗಾಡಿ, ಲೇಡಿ ಯೂಸ್ ಮಾಡಿರೋ ಗಾಡಿ, ಇದು ಲೇಡಿ ಡ್ರೈವ್ ಗಾಡಿ. ಓಕೆ ಓಕೆ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಲೆದರ್ ಸೀಟ್ ಕವರು, ಯಾಂಪ್ ಇದೆ, ಒಳ್ಳೆ ಸಿಸ್ಟಮ್ ಹಾಕ್ಸಿದ್ದಾರೆ. ಶೋರೂಮ್ ಟೈರ್ ಇದೆ ಗಾಡಿ, ವಿತ್ ಸರ್ವಿಸ್ ಆಗಿದೆ. ಓಕೆ ಓಕೆ, ವಿತ್ ಸರ್ವಿಸ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ಗೆ. ಸೊ ನೋಡ್ಬೋದು ಟೈರ್ಸ್ ಆಲ್ಮೋಸ್ಟ್ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? 230 ಹೇಳ್ತಾ ಇದ್ದಾರೆ. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಇನ್ಸೂರೆನ್ಸ್ ಕಟ್ಟಿ 220ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್ ಇದು. ಓಕೆ, 220ಗೆಲ್ಲ ಫೈನಲ್ ಮಾಡ್ಕೊಡ್ತಾರೆ ಒಂದು ಆಲ್ಟೋನ. ಓಕೆ ಸರ್, ಇವಾಗ ನಮ್ಮ ಮುಂದೆ ಒಂದು ವೈಟ್ ಕಲರ್ ಒಂದು ಇಯಾನ್ ಇದೆ, ಒಂದು ಕಾಂಪ್ಯಾಕ್ಟ್ ವೆಹಿಕಲ್ ಅನ್ಬೋದು. ಈ ವೆಹಿಕಲ್ ಡೀಟೇಲ್ಸ್ ಸರ್? 2014 ಇದು ಸೆಕೆಂಡ್ ಓನರು, ಇನ್ಸೂರೆನ್ಸ್ ಕಟ್ಕೊಡ್ತಾರೆ. ಇದು ಬಂದು 295 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಸೊ ಫೈನಲ್ ಅಂದ್ರೆ ಸರ್ ವೆಹಿಕಲ್? ಸರ್ ನಿಮ್ಮ ಚಾನಲ್ ಮುಖಾಂತರ ಬಂದರೆ ಫೈನಲ್ 275ಗೆ ಕೊಟ್ಬಿಡುವ ಸರ್. ಓಕೆ, 275ಗೆಲ್ಲ ಫೈನಲ್ ಮಾಡ್ಕೊಡ್ತಾರೆ. ಸೊ ಇಂಟೀರಿಯರ್ಸ್ ಏನು ಬರುತ್ತೆ ಸರ್? AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 4 ಪವರ್ ವಿಂಡೋ ಇದೆ, ಸೀಟ್ ಕವರ್ ಇದೆ, ಸೆಂಟ್ರಲ್ ಲಾಕ್ ಇದೆ, ಇನ್ವರ್ಟ್ ಸಿಸ್ಟಮ್ ಇದೆ, ಫುಲ್ಲಿ ಲೋಡೆಡ್ ಗಾಡಿ ಸರ್. ಸೊ ನೋಡ್ಬೋದು ಫುಲ್ಲಿ ಲೋಡೆಡ್ ವೆಹಿಕಲ್ ಕೂಡ ಅನ್ಬೋದು. ಚೆನ್ನಾಗಿದೆ, ನಿಮಗೆ ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಫ್ಯೂಯಲ್ ಆ್ಯಂಡ್ ಪೆಟ್ರೋಲು ಮೈಲೇಜ್ ಅಂದರೆ ಸರ್ ವೆಹಿಕಲ್? ಸರ್ ಸಿಟಿಲಿ 16-17, ಲಾಂಗಲ್ಲಿ 20ವರೆಗೂ ಬರುತ್ತೆ ಸರ್. ಅದು 16-17 ತನಕ ಬರುತ್ತೆ. ನಿಮಗೆ ಬಂದರೆ ಒಂದು ಒಳ್ಳೆ ಪೈಸನ್ ತೊಗೊಂಡೋಗಿ. ಓಕೆ ಸರ್, ನಮ್ಮ ಮುಂದೆ ಒಂದು ರೆಡ್ ಕಲರ್ ಒಂದು ಸ್ಯಾಂಟ್ರೋ ಇದೆ, ಇದು ರಿಟೇಲ್ ಸಿ ಸಿ ಸರ್? 2009 ಮಾಡಲು, ಸೆಕೆಂಡ್ ಓನರು, ಇನ್ಸೂರೆನ್ಸ್ ರನ್ನಿಂಗ್ ಇದೆ, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ನಿಮಗೆ GLS ಇದು. ಓಕೆ. AC, ಪವರ್ ಸ್ಟೇರಿಂಗು, ಫ್ರಂಟ್ ಹೆಡ್ ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್ ಇದೆ, ಸೀಟ್ ಕವರ್ ಹಾಕ್ಸಿದ್ದಾರೆ. ಓಕೆ, ಗಾಡಿ ಚೆನ್ನಾಗಿದೆ. ಓಕೆ ಓಕೆ. ಇದು 230 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಸೊ ಫೈನಲ್ ಅಂದರೆ ಸರ್ ವೆಹಿಕಲ್? ಸರ್ ಫೈನಲ್ 2,15,000ಗೆ ಫೈನಲ್ ಮಾಡ್ತೀನಿ ಸರ್. 2,15,000ಕ್ಕೆಲ್ಲ ಫೈನಲ್ ಮಾಡ್ಕೊಡ್ತಾರೆ. ಒಂದು ರೆಡ್ ಕಲರ್ ಒಂದು ಸ್ಯಾಂಟ್ರೋನ. ಸೊ ನೋಡೋಕ್ಕೂ ಚೆನ್ನಾಗಿದೆ, ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟೈರ್ಸ್ ಆಲ್ಮೋಸ್ಟ್ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸೊ ಫ್ಯೂಯಲ್ ಆ್ಯಂಡ್ ಪೆಟ್ರೋಲ್ ಮೈಲೇಜ್? ಪೆಟ್ರೋಲ್ ಸರ್, ಸಿಟಿಲಿ 14-15, ಲಾಂಗಲ್ಲಿ 17-18 ಬರುತ್ತೆ ಸರ್ ಪೆಟ್ರೋಲ್. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ನಿಮಗೆ. ಒಂದು ಮನೆಗೆ ಯೂಸ್ ಮಾಡೋಕ್ಕೆ ಒಂದು ಬೆಸ್ಟ್ ವೆಹಿಕಲ್ ಅನ್ಬೋದು ವೆಹಿಕಲ್ನ. ಓಕೆ ಸರ್, ನಮ್ಮ ಮುಂದೆ ಒಂದು ವ್ಯಾಗನರ್ ಇದೆ, ಇದು ರಿಟೇಲ್ಸ್ ಸರ್? 2014 ಮಾಡಲು, ವ್ಯಾಗನರ್ ಸ್ಟಿಂಗ್ರೆ, ಇದು VXI ಮಾಡಲು. ಓಕೆ. ವಿತ್ ಮ್ಯಾಗ್ ವೀಲ್ ಎಲ್ಲ ಇದೆ, ಟೈರ್ ಎಲ್ಲ 80% ಇದೆ, ಶೋರೂಮ್ ಮೇಂಟೆನೆನ್ಸು. ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕು, ಸಿಸ್ಟಮ್ ಎಲ್ಲ ಇದೆ. ನಿಮ್ಗೆ ಇದು ಬಂದು 360 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. ಸೊ ಫೈನಲ್ ಅಂದರೆ ಸರ್? 345ಗೆ ನಿಮ್ಮ ಮುಗಿಸ್ಕೊಡ್ತೀವಿ ಸರ್ ಫೈನಲು. ಓಕೆ, 345ಗೆಲ್ಲ ಫೈನಲ್ ಮಾಡಿಕೊಡ್ತಾರೆ. ಒಂದು ಡಿಫಾಗರು ಎಲ್ಲ ಅವೈಲೇಬಲ್ ಇದೆ ವೆಹಿಕಲ್ಗೆ. ಸೊ ಬಾಡಿ ಲೈನ್ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದೆ. ಇನ್ನೊಂದು ಏನಂದರೆ ಲೈಕ್ ರೇರ್ ವೆಹಿಕಲ್ ಸಿಗೋದು, ಇದು ಸ್ಪೆಷಲ್ ಎಡಿಷನ್ ವೆಹಿಕಲ್ ಅನ್ಬೋದು ವೆಹಿಕಲ್ನ. ಓಕೆ ಸರ್, ವಿಡಿಯೋ ಮಾಡಬೇಕಾದ್ರೆ ಒಂದು ಮಾರುತಿ ಓಮಿನಿ ಬಂತು, ಇದ್ರ ಡೀಟೇಲ್ಸ್ ಸರ್? 2014 ಮಾಡಲು, ಸೆಕೆಂಡ್ ಓನರು, ಇನ್ಸೂರೆನ್ಸ್ ಕಟ್ಕೊಡ್ತಾರೆ. ಓಕೆ. ನೋಡಿ 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ನೋಡ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸೊ ಇಂಟೀರಿಯರ್ಸ್ ಏನು ಬರುತ್ತೆ ಸರ್ ಇದಕ್ಕೆ? ಸರ್ ಇದಕ್ಕೆ ಇದು ನಿಮ್ಗೆ 56,000 ಓಡಿದೆ, 5 ಸೀಟರ್ ಗಾಡಿ. ಓಕೆ ಓಕೆ. ಏರ್ ಬಿಡೋ ಸಿಸ್ಟಮ್ ಎಲ್ಲ ಇದೆ. ಸೆಕೆಂಡ್ ಓನರ್, ಇನ್ಸೂರೆನ್ಸ್ ಕಟ್ಕೊಡ್ತಾರೆ 1 ಇಯರ್. ಓಕೆ ಓಕೆ. ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ 14 ಮಾಡಲಿದ್ದು 260 ಹೇಳ್ತಾರೆ. ಓಕೆ. ಒಂದು 255ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 255ಗೆಲ್ಲ ಫೈನಲ್ ಮಾಡ್ಕೊಡ್ತಾರೆ. ಇನ್ನೊಂದು ಏನಂದ್ರೆ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಅನ್ಬೋದು ಓಮಿನಿ. ಸೊ ಯಾಕಂದರೆ ನಿಮಗೆ ಸಿಗ್ತಾಯಿಲ್ಲ ಮಾರ್ಕೆಟಲ್ಲಿ, ಬಂದರೆ ಒಂದು ಒಳ್ಳೆ ಡೀಲಲ್ಲಿ ತೊಗೊಂಡೋಗ್ಬೋದು ವೆಹಿಕಲ್ನ. ಓಕೆ ಸರ್, ನಮ್ಮ ಮುಂದೆ ಒಂದು ವೈಟ್ ಕಲರ್ ಒಂದು ಸ್ವಿಫ್ಟ್ ಇದೆ, ಇದು ರಿಟೇಲ್ಸ್ ಸರ್? 2019 ಮಾಡಲು. ಓಕೆ. ಸ್ವಿಫ್ಟ್ VDI ಇದು, ಸಿಂಗಲ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸು. 785 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ ಸರ್. ಓಕೆ, 785 ಹೇಳಿದ್ರೆ ನೀವು ನೆಗೋಷಿಯಬಲ್ ಕೂಡ ಮಾಡಿಕೊಡ್ತಾರೆ. ಟೈರ್ಸ್ ಆಲ್ಮೋಸ್ಟ್ 80 to 80% ಟೈರ್ಸ್ ಇದೆ. ಸೊ ಇಂಟೀರಿಯರ್ಸ್ ಏನು ಬರುತ್ತೆ ಸರ್? ಸರ್ ಇದು ಡಬಲ್ ಏರ್ ಬ್ಯಾಗು, ABS, 72,000 ಹೊಡಿದೆ, ಶೋರೂಮ್ ಟ್ರಾಕ್ ಇದೆ, ಸಿಂಗಲ್ ಓನರು. ಓಕೆ. ಲೆದರ್ ಸೀಟ್ ಕವರ್ ಇದೆ, ಸೆಂಟ್ರಲ್ ಲಾಕ್ ಇದೆ, ಸ್ಪೈಲರ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ. ಓಕೆ ಓಕೆ. ನಿಮಗಿದು 765ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, 765ಗೆಲ್ಲ ಫೈನಲ್ ಮಾಡಿಕೊಡ್ತಾರೆ. ಬಾಡಿ ಲೈನ್ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದರೆ. ಸೊ ಫ್ಯೂಯಲ್ ಆ್ಯಂಡ್ ಡೀಸೆಲ್. ಮುಂದೆ ಇನ್ನೊಂದು ಒಮ್ಮಿನಿ ಇದೆ, ಇದು ರಿಟೇಲ್ಸ್ ಸರ್? 2017 ಮಾಡಲು, ಉತ್ಸವ್ ಇದು. ಓಕೆ. 2017 ಮಾಡಲು, 25,000 ಹೊಡಿದೆ. ಓಕೆ. 5 ಸೀಟರ್ನ 8 ಸೀಟರ್ ಮಾಡಿದ್ದಾರೆ.
ಸೊ ರಿಜಿಸ್ಟ್ರೇಷನ್ 8 ಸೀಟರ್ ಇದೆ ಇಲ್ಲ 5 ಸೀಟರ್ 5 ಸೀಟರ್ ಆಗಿದೆ ಸರ್. Okay, okay. 8 ಸೀಟರ್ ಆರ್ಡರ್ ಸರ್ ಮಾಡ್ಕೊಂಡಿದ್ದಾರೆ ಇದು. ಉತ್ಸವ ಎಲ್ಲ 5 ಸೀಟರ್ ಬರುತ್ತೆ ಸರ್. ಓಕೆ ನೋಡ್ಬೋದು ಓಮಿನಿ ಕೂಡ ಡಿಮ್ಯಾಂಡೆಡ್ ವೆಹಿಕಲ್ ಅನ್ಬೋದು. ಸೊ ಒಂಥರ ಮಿನಿ ವ್ಯಾನ್ ಅನ್ಬೋದು ವೆಹಿಕಲ್ನ. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಅವೈಲೇಬಲ್ ಇದೆ ವೆಹಿಕಲ್ಗೆ. ಈ ವೆಹಿಕಲ್ ಏನು ಕೊಟ್ಟು ಮಾಡ್ತಾ ಇದ್ದಾರೆ ಸರ್? ಸರ್ 330 ಹೇಳ್ತಾರೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 3,05,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 3,05,000ಗೆ ಒಂದು ಓಮಿನಿ ಸಿಗ್ತಾ ಇದೆ. 2017 ಮಾಡಲ್ ಮೇಲೆ ಲೈಕ್ ಆಲ್ಮೋಸ್ಟ್ ಲೈಕ್ ನಿಮಗೆ ಲೇಟೆಸ್ಟ್ ವರ್ಷನ್ ವೆಹಿಕಲ್. ಇನ್ನು ಮುಂದೆ ಒಂದು ಆಲ್ಟೋ K10 ಇದೆ, ಇದು ರಿಟೇಲ್ಸ್ ಸರ್. ಸರ್ 2019 ಮಾಡಲು. ಓಕೆ. ಸಿಂಗಲ್ ಓನರು. 32,000 ಹೊಡಿದೆ. ಓಕೆ. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಕಟ್ಕೊಡ್ತಾರೆ ಕಾಂಪ್ರಹೆನ್ಸಿವ್ 1 ಇಯರ್. 390 ಹೇಳ್ತಾರೆ. ಓಕೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ ವಿತ್ ಇನ್ಸೂರೆನ್ಸು ಒಂದು 3,65,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 3,65,000ಗೆ ಫೈನಲ್ ಮಾಡ್ಕೊಡ್ತಾರೆ. ನಿಮಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ವಿತ್ ಒಳ್ಳೆ ಲೆದರ್ ಸೀಟ್ಸ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ಗೆ. ಸೊ ಫ್ಯೂಯಲ್ ಆ್ಯಂಡ್ ಪೆಟ್ರೋಲು ಮೈಲೇಜ್ ಕೂಡ ನಿಮಗೆ ಆಲ್ಮೋಸ್ಟ್ ಲೈಕ್ 16 to 18 ಬರುತ್ತೆ. ಸಿಟಿಲಿ ಹೈವೇಲ್ 20 ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು ಮಾರುತಿ 800 ಇದೆ, ಇದು ರಿಟೇಲ್ಸ್ ಸರ್. ಸರ್ ನೋಡಿ, ಇದು ಬಡವ್ರ ಗಾಡಿ, ಒಳ್ಳೆ ಗಾಡಿ. 99 ಮಾಡಲು ಗಾಡಿ ನೋಡಿ. ಓಕೆ. ತುಂಬಾ ಕ್ವಾಲಿಟಿಗಿದೆ ಗಾಡಿ. ಇದು ಶೋರೂಮ್ ಟ್ರ್ಯಾಕ್ ಇದೆ. 99 ಇದೆ, ಶೋರೂಮ್ ಟ್ರ್ಯಾಕ್ ಇದೆ. ಓಕೆ. 1,00,000 ಓಡಿದೆ ಕಿಲೋಮೀಟರ್ ಅಷ್ಟೇ. 75,000 ಹೇಳ್ತೀನಿ ಸರ್. ಓಕೆ. ಫೈನಲ್ ಮುಖಾಂತರ ಬಂದ್ರೆ 70,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ನೋಡಿ 70,000ಕ್ಕೆ ಒಂದು 800 ಇದೆ. ನೋಡ್ಬೋದು ಚೆನ್ನಾಗಿದೆ, ಬಾಡಿ ಲೈನ್ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇಂಟೀರಿಯರ್ಸ್ ಸರ್ ಇದಕ್ಕೆ AC ಇದೆ ಸರ್. ವಿತ್ AC. ಹೌದು. ಓಕೆ ನೋಡಿ, ವಿತ್ AC ಕೂಡ ಅವೈಲೇಬಲ್ ಇದೆ. AC ಇದೆ, 25 ವರೆಗೂ FC ಇದೆ. ಆಮೇಲೆ ಸರ್ವಿಸ್ ಆಗಿದೆ. ಓಕೆ. ಶೋರೂಮ್ ಮೇಂಟೆನೆನ್ಸ್ ಸಿಸ್ಟಮ್ ಇದೆ. ಓಕೆ. ಗಾಡಿ ಚೆನ್ನಾಗಿದೆ. ಸೊ ನೋಡ್ಬೋದು ಚೆನ್ನಾಗಿದೆ, ಗಾಡಿ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಾಡಿ ಲೈನ್ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ TX ಮಾಡಲು ಇದು 99 ಮಾಡಲು. ಸೊ ಇದು 99 ಮಾಡಲು ಮೈಲೇಜ್ ಆದರೆ ಸರ್ ಹೆಂಗೆ ಬರ್ಬೋದು? ಸರ್ ಸಿಟಿಲಿ ಎಲ್ಲ 18 ಲಾಂಗಲ್ಲಿ 20ವರೆಗೂ ಬರುತ್ತೆ ಸರ್ ಇದು. ಓಕೆ ನೋಡಿ, 20ವರೆಗೂ ಬರುತ್ತೆ. ಇನ್ನೊಂದು ಏನಂದರೆ ನಿಮಗೆ ರೇರ್ ಕೂಡ ಸಿಗೋದು ವೆಹಿಕಲು, ಯಾಕಂದರೆ ಒಂದು ಗಟ್ಟಿ ಗಾಡಿ ಅನ್ಬೋದು, ದಮ್ ಗಾಡಿ ವೆಹಿಕಲು. ಸೊ ಬಂದರೆ ಒಂದು ಒಳ್ಳೆ ಪ್ರೈಸ್ ತೊಗೊಂಡು 70,000ಗೆಲ್ಲ. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಇನ್ನೊಂದು ಸ್ಯಾಂಟ್ರೋ ಇದೆ, ಇದು ರಿಟೇಲ್ಸ್ ಸರ್. 2005 ಮಾಡಲು ಸ್ಯಾಂಟ್ರೋ ಜಿಂಗೋ. ಓಕೆ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ನೋಡಿ. 4 ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ. 24/5 ವರೆಗೂ FC ಇದೆ. ಸೀಟ್ ಕವರು, ಸೆಂಟ್ರಲ್ ಲಾಕ್ ಎಲ್ಲ ಇದೆ. AC ಪವರ್ ಸ್ಟೇರಿಂಗ್, ಫ್ರಂಟೆಡ್ ಪವರ್ ವಿಂಡೋ ಇದೆ. ಇದು ನಿಮಗೆ 1,60,000 ಹೇಳ್ತಾರೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 1,50,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ. 1,50,000ಗೆಲ್ಲ ಫೈನಲ್ ಮಾಡ್ಕೊಡ್ತೀರಾ? ಖಂಡಿತ ನೋಡಿ, 1,50,000ಗೆಲ್ಲ ಒಂದು ರೆಡ್ ಕಲರ್ ಒಂದು ಸ್ಯಾಂಟ್ರೋ ಸಿಗ್ತದೆ. ಸೊ ಆಲ್ಮೋಸ್ಟ್ ಲೈಕ್ ಚೆನ್ನಾಗಿದೆ ವೆಹಿಕಲ್ ಕೂಡ ನೋಡ್ಬೋದು. ಬಂದರೆ ಒಂದು ಒಳ್ಳೆ ಡೀಲ್ ತೊಗೊಳ್ಬೋದು. ಫ್ಯೂಯಲ್ ಪೆಟ್ರೋಲ್ ಬರುತ್ತೆ ವೆಹಿಕಲು. ಓಕೆ ಸರ್. ಮುಂದೊಂದು ಬ್ಲ್ಯಾಕ್ ಕಲರ್ ಒಂದು ರಿಡ್ಜ್ ಇದೆ, ಇದು ರಿಟೇಲ್ಸ್ ಇದೆ ಸರ್. 2010 ಮಾಡಲು. ಓಕೆ. ಸರ್ ರಿಡ್ಜ್ VXI ಮಾಡಲು. ಇದು ಬಂದು AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, 4 ಹೊಸ ಟೈರ್ ಹಾಕ್ಸಿದ್ದಾರೆ. ಓಕೆ. ಶೋರೂಮ್ ಮೇಂಟೆನೆನ್ಸು 90,000 ಹೊಡಿದೆ. ಸೊ ಫ್ಯೂಯಲ್ ವೇರಿಯಂಟ್ ಸರ್ ಇದು? ಪ್ಯೂರ್ ಅಂಟಲ್ಲು, ಪೆಟ್ರೋಲು. ಓಕೆ. ಒಳ್ಳೆ ಲೆದರ್ ಸೀಟ್ ಕವರು, ಸೆಂಟ್ರಲ್ ಲಾಕು, ಸಿಸ್ಟಮ್ ಎಲ್ಲ ಇದೆ. ಇದು ಬಂದು ನಿಮಗೆ 285 ಹೇಳ್ತಾರೆ. ಓಕೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 270, 65-70ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2,65,000 to 2,70,000 ಒಳಗಡೆ ನಿಮಗೆ ಫೈನಲ್ ಮಾಡ್ಕೊಡ್ತಾರೆ ಬ್ಲ್ಯಾಕ್ ಕಲರ್ ಒಂದು ರಿಡ್ಜ್ನ. ಸೊ ಆಲ್ಮೋಸ್ಟ್ ಲೈಕ್ ಡಿಮ್ಯಾಂಡೆಡ್ ವೆಹಿಕಲ್ ಅನ್ಬೋದು ವೆಹಿಕಲ್ನ. ಓಕೆ ಸರ್. ಸೊ ಇನ್ನು ಮುಂದೆ ಒಂದು ಝೈಲೋ ಇದೆ, ಅದು 7 ಸೀಟರ್ ವೆಹಿಕಲ್ಗೆ ಬೆಸ್ಟ್ ವೆಹಿಕಲ್ ಅನ್ಬೋದು. ಈ ವೆಹಿಕಲ್ ಡೀಟೇಲ್ಸ್ ಇದೆ ಸರ್. 2010 ಮಾಡಲು E8. ಇದು ಬಂದು ಸಿಂಗಲ್ ಓನರ್ ಗಾಡಿ. ಓಕೆ. 4 ಹೊಸ ಟೈರ್, 80% ಟೈರ್ ಇದೆ. E8. ಓಕೆ. 7 ಸೀಟರ್ ಗಾಡಿ. ಸೊ ಒಳ್ಳೆ ನಿಮಗೆ ಡಿಫಾಗರು, ಆಮೇಲೆ ಬ್ಯಾಕ್ ವೈಫರ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ಗೆ. ಸೊ ಇಂಟೀರಿಯರ್ಸ್ ಏನು ಬರ್ಬೋದು ಸರ್ ಇದಕ್ಕೆ? ಸರ್ ಇದಕ್ಕೆ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ, ABS ಇದೆ. ಗಾಡಿ ಚೆನ್ನಾಗಿದೆ, 7 ಸೀಟರ್ ಗಾಡಿ. ಸೊ ಒಳ್ಳೆ ಲಕ್ಸುರಿಯಸ್ ಸ್ಪೇಸ್ ವೆಹಿಕಲ್ ಅನ್ಬೋದು ವೆಹಿಕಲ್ಗೆ ಝೈಲೋ. ಸೊ ಡೀಸೆಲ್ ಅಲ್ಲ ಸರ್ ಇದು? ಸಿಟಿಲಿ 10 ಲಾಂಗಲ್ಲಿ 12 ಬರುತ್ತೆ. ಓಕೆ. ಓಕೆ. ನಿಮಗೆ 430 ಹೇಳ್ತಾರೆ. ನಿಮ್ಮ ಚಾನಲ್ ಮುಖಾಂತರ ಬಂದರೆ 410ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ. 4,10,000 ಫೈನಲ್ ಮಾಡ್ಕೊಡ್ತಾರೆ ಒಂದು ಝೈಲೋನ. ಓಕೆ ಸರ್. ಮುಂದೆ ಒಂದು ಬ್ಲ್ಯಾಕ್ ಕಲರ್ ಒಂದು ಸ್ಯಾಂಟ್ರೋ ಇದೆ, ಇದು ರಿಟೇಲ್ಸ್ ಇದೆ ಸರ್. ಸ್ಯಾಂಟ್ರೋ ಜಿಂಗೋ 2003 ಮಾಡಲು. ಓಕೆ. ಇದು ಬಂದು XL XP, 4 ಪವರ್ ವಿಂಡೋ ಫಿಟ್ ಮಾಡಿದ್ದಾರೆ ನೋಡಿ. 4 ಹೊಸ ಟೈರ್ ಇದೆ, ಹೊಸ ಮ್ಯಾಗ್ ವೀಲ್ ಹಾಕ್ಸಿದ್ದಾರೆ. ಸೆಕೆಂಡ್ ಓನರ್ ಗಾಡಿ. ಓಕೆ. ಇದು ಬಂದು 145 ಹೇಳ್ತಾರೆ. ಓಕೆ. ನಿಮ್ಮ ಚಾನಲ್ ಮುಖಾಂತರ ಒಂದು 35-40 ರೇಂಜ್ಗೆ ಮಾಡ್ಕೊಡ್ತೀನಿ ಫೈನಲ್. 1,35,000 to 40 ಒಳಗಡೆ ಮಾಡ್ಕೊಡ್ತಾರೆ. 35 ಮಾಡ್ಕೊಡ್ತೀನಿ ಫೈನಲ್. ಓಕೆ. 1,35,000 ಫೈನಲ್ ಮಾಡ್ಕೊಡ್ತಾರೆ ಬ್ಲ್ಯಾಕ್ ಕಲರು. ಓಕೆ ಸರ್. ಸೊ ಹಾಗೆ ಮುಂದೆ ಇನ್ನೊಂದು ಗೋಲ್ಡ್ ಕಲರ್ ಒಂದು ಸ್ಯಾಂಟ್ರೋ ಇದೆ, ಇದು ರಿಟೇಲ್ಸ್ ಇದೆ ಸರ್. 2010 ಮಾಡಲು. ಇದು ನಿಮಗೆ AC ಪವರ್ ಸ್ಟೇರಿಂಗ್ GLS ಮಾಡಲು, 4 ಹೊಸ ಟೈರ್, 75,000 ಶೋರೂಮ್ ಟ್ರ್ಯಾಕ್ ಇದೆ. ಓಕೆ. ನಿಮಗೆ 210ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ. 2,10,000 ಫೈನಲ್ ಮಾಡ್ಕೊಡ್ತಾರೆ. ಬಂದರೆ ಒಂದು ಒಳ್ಳೆ ಡೀಲ್ ತೊಗೊಂಡೋಗ್ಬೋದು. ಓಕೆ ಸರ್.